ಇವತ್ತು ನನ್ನ ಮುಂದೆ ಟೆಕ್ನೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಸ್ಪಾರ್ಕ್ ಗೋ 1 ಅಂತ ಒಂದು ಹೊಸ ಸ್ಮಾರ್ಟ್ಫೋನ್ ಇದೆ. ಇದನ್ನು ಟೆಕ್ನೋದವರು ಕೇವಲ 7,299 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಈ ಪ್ರೈಸ್ ರೇಂಜ್ ಇವ್ರು ಕೊಡ್ತಿರುವಂಥ ಸ್ಪೆಸಿಫಿಕೇಶನ್ ನಂಗನಿಸ್ದಂಗೆ ಸದ್ಯಕ್ಕೆ ಯಾವ ದೊಡ್ಡ ಬ್ರ್ಯಾಂಡ್ ಕೂಡ ಕೊಡ್ತಿಲ್ಲ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ನಾನಿವತ್ತು ಈ ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸ್ ಮೇಲ್ಗಡೆ 8 GB ರ್ಯಾಮ್ ಅಂತ ಬರೆದಿದ್ದಾರೆ. ಅಂದರೆ 4 GB ಇಂಟರ್ನಲ್ ಇದೆ, 4 GB ಎಕ್ಸ್ಟೆಂಡೆಡ್ ರ್ಯಾಮು, ಜೊತೆಗೆ 4 ವರ್ಷ ಲ್ಯಾಗ್ ಫ್ರೀ ಗ್ಯಾರಂಟಿ ಅಂತೆ. ಅಂದರೆ 4 ವರ್ಷ ಈ ಫೋನ್ ಯೂಸ್ ಮಾಡಿದ್ರು ಸಹ ನಿಮಗೆ ಲ್ಯಾಗಿ ಫೀಲ್ ಆಗಲ್ಲ ಅಂತ ಇವರು ಕ್ಲೈಮ್ ಮಾಡ್ತಾರೆ. ಜೊತೆಗೆ IR ಬ್ಲಾಸ್ಟರ್ ಬೇರೆ ಇದೆಯಾ ಅಂತ. ಲಿಟ್ರಲಿ ಈ ಪ್ರೈಸ್ ರೇಂಜಿಗೆ ಯಾವ ಬ್ರ್ಯಾಂಡ್ ಅವರು ಕೂಡ IR ಬ್ಲಾಸ್ಟರ್ನ ಕೊಡಲ್ಲ. ಈ ಫೋನ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಹೆವಿ ಲೈಟ್ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದ್ರ ಕೆಳಗಡೆ ನಮಗೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾ ಇದೆ, ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರು, ಒಂದು ಸಿಮ್ ಎಲೆಕ್ಷನ್ ಪಿನ್ ಕೊಟ್ಟಿದ್ದಾರೆ, 10 ವ್ಯಾಟಿಂದು ಚಾರ್ಜರ್ ಇದೆ ಮತ್ತು ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್ಲು, Type A ಇಂದ Type-C, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೆಯೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹಾನೆಸ್ಟಾಗಿ ಹೇಳ್ತೀನಿ, ಈ ಫೋನ್ ನೋಡಿದ್ರೆ 7,300 ರೂಪಾಯಿ ಫೋನ್ ಅಂತ ನಿಜ ಅನಿಸಲ್ಲ. ಯಾವುದೋ 12,000, 13,000, 15,000 ರೂಪಾಯಿ ಫೋನು ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಸಖತ್ತು ಪ್ರೀಮಿಯಮ್ ಆಗಿದೆ, ಲುಕ್ಕು ಹೆವಿ ಕ್ಲೀನ್ ಆಗಿದೆ. ನೋಡ್ತಾ ಇದ್ದರೆ ಹಿಂದ್ಗಡೆಯಿಂದ ಈ ಫೋನ್ ನೋಡಿದ್ರೆ ಯಾವುದಾದ್ರೂ ಬೇರೆ ಫೋನ್ ನೆನಪಾಗುತ್ತೆ ನಿಮಗೆ? ಕಾಮೆಂಟ್ ಮಾಡಿ ನೋಡೋಣ ಆಯಿತಾ. ಸಖತ್ತು ಕ್ಲೀನ್ ಆಗಿದೆ, ಹೆವಿ ಪ್ರೀಮಿಯಮ್ ಲುಕ್ಕು. ಲಿಟ್ರಲಿ 7,300 ರೂಪಾಯಿ ಫೋನ್ ಅಂತ ನಿಜ ಅನಿಸಲ್ಲ. ಹಿಂದ್ಗಡೆ ನಮಗೆ ಸಿಂಗಲ್ ಕ್ಯಾಮ್ರಾ ಸಿಗ್ತದೆ. ಹಿಂದ್ಗಡೆ ಇನ್ನೊಂದು ಕ್ಯಾಮ್ರಾ ಹತ್ರ ಇದೆ ಅಲ್ವಾ, ಅದೇ IR ಬ್ಲಾಸ್ಟರು, ಕ್ರೇಜಿ ಅಂತೀನಿ. ಸಿಂಗಲ್ LED ಫ್ಲ್ಯಾಶ್ ಇದೆ. ಸೊ ಫಿಂಗರ್ ಪ್ರಿಂಟ್ ನಮಗೆ ಈ ಫೋನಲ್ಲಿ ಸೈಡಲ್ಲಿ ಕೊಟ್ಟಿದ್ದಾರೆ, ಸೈಡ್ ಮೌಂಟೆಡ್, ಕ್ರೇಜಿ ವಿಷಯ. ಅವರು ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಅವರೇ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ. ಬೆಸಲ್ ಈ ಪ್ರೈಸ್ ರೇಂಜ್ಗೆ ಕಡಿಮೆ ಅಂತಲೇ ಅಂತೀನಿ ಆಯಿತಾ. ಜೊತೆಗೆ ಈ ಪ್ರೈಸ್ ರೇಂಜಿಗೆ ಪಂಚೋಲ್ ಕ್ಯಾಮ್ರಾ ಕೊಟ್ಟಿರುವಂಥದ್ದು ಹೆವಿ ಯುನೀಕ್ ಫೀಚರ್ ಅಂತ ಅನ್ನಿಸ್ತು ನನಗೆ. ಮೆಜಾರಿಟಿ ಆಫ್ ದ ಬ್ರ್ಯಾಂಡ್ಗಳು ಈ ಬೆಲೆಗೆ ಟಿಯರ್ ಡ್ರಾಪ್ ನಾಚನ್ನು ಕೊಡ್ತಾರೆ. ಈ ಫೋನಲ್ಲಿ ನಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತದೆ, ಆಬ್ವಿಯಸ್ಲಿ USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಸಹ ಇದೆ ಮತ್ತು ನಮಗೆ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಅಪ್ ಟು 1 TB ತನಕ ಸ್ಟೋರೇಜ್ ನಾವು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಸ್ಪೀಕರ್ ಗ್ರಿಲ್ಲು ಬಾಟಮಲ್ಲೂ ಇದೆ, ಮೇಲ್ಗಡೆನೂ ಇದೆ. ಸ್ಟೀರಿಯೋನ ಆಮೇಲೆ ತಿಳಿಸ್ಕೊಡ್ತೀನಿ. ಹಿಂದ್ಗಡೆ ನಮಗೆ ಪ್ಲಾಸ್ಟಿಕ್ ಬ್ಯಾಗ್ ಸಿಗ್ತದೆ, ಒಂದು ರೀತಿ ಮ್ಯಾಟ್ ಫಿನಿಶು, ಅಷ್ಟಾಗಿ ಸ್ಮಡ್ಜಸ್ ಆಗುವುದಿಲ್ಲ. ಫ್ರಂಟಲ್ಲಿ ನಮಗೆ ಪಾಂಡಾ ಗ್ಲಾಸ್ ಸಿಗ್ತಾ ಇದೆ. ಈ ಫೋನ್ ಒಂದು ಲೆವೆಲ್ಗೆ ಲೈಟ್ ವೆಯ್ಟ್ ಇದೆ, 189 ಗ್ರಾಮ್ ವೆಯ್ಟ್ ಇದೆ ಮತ್ತು ಒಂದು ಲೆವೆಲ್ಗೆ ತಿನ್ ಅಂತೀನಿ. 8.35 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಇದರಲ್ಲಿ ನಿಮಗೆ ವೀಗನ್ ಲೆದರ್ ಬ್ಯಾಕ್ ವೇರಿಯಂಟ್ ಕೂಡ ಸಿಗುತ್ತೆ. ಅದರ ಥಿಕ್ನೆಸ್ ವೆಯ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಆಯಿತಾ. ತೊಗೊಂಡ್ರೆ ವೀಗನ್ ಲೆದರೇ ಪ್ರಿಫರ್ ಮಾಡ್ಬೋದು. ಇದು ಸದ್ಯಕ್ಕೆ 3 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದಿದೆ ನಾನು ತೊಗೊಬೋದು. ಅದಷ್ಟೇ ಅಲ್ಲ, ಈ ಪ್ರೈಸ್ ರೇಂಜಿಗೆ ಈ ಫೋನಲ್ಲಿ IP ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ. IP54 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗು, ಕ್ರೇಜಿ ವಿಷಯ ಅಂತೀನಿ. ಓವರಾಲ್ ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಬಿಲ್ಡು, ಒನ್ ಆಫ್ ದ ಟಾಪ್, ಒನ್ ಆಫ್ ದ ಬೆಸ್ಟ್ ಲುಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಹೆವಿ ಇಂಪ್ರೆಸ್ ಮಾಡ್ತಿದ್ರು, ಅದು ಕೂಡ ಟೆಕ್ನೋ ಬ್ರ್ಯಾಂಡಿಂದ, ಕ್ರೇಜಿ ಅಂತೀನಿ. ಇನ್ನು ಈ ಫೋನ್ನ ಡಿಸ್ಪ್ಲೇಗೆ ಬಂತು ಅಂದರೆ 6.77 ಇಂಚಿನ HD+ ರೆಸೊಲ್ಯೂಷನ್ನ ಹೊಂದಿರುವಂಥ IPS ಡಿಸ್ಪ್ಲೇ ಕೊಟ್ಟಿದ್ದಾರೆ. ನೀವು ನಂಬಲ್ಲ, ಈ ಒಂದು ಡಿಸ್ಪ್ಲೇ 120 ವಾಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ನಾರ್ಮಲಿ ಈ ಪ್ರೈಸ್ ರೇಂಜಿಗೆ ಎಲ್ಲ ಬ್ರ್ಯಾಂಡ್ಗಳು ಕೂಡ HD+ ಡಿಸ್ಪ್ಲೇನ ಕೊಡ್ತಾರೆ. ಮ್ಯಾಕ್ಸಿಮಮ್ ಅಂತ ಅಂದರೆ 90 ವಾಟ್ಸ್ನ ರಿಫ್ರೆಶ್ ರೇಟನ್ನು ಕೊಡ್ಬೋದು. ಬಟ್ ಇವರು 120 ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ, ಕ್ರೇಜಿ ಅಂತೀನಿ. ಜೊತೆಗೆ ಡಿಸ್ಪ್ಲೇ ಹೆವಿ ಬ್ರೈಟ್ ಆಗಿ ಸಹ ಇದೆ, 480 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿದೆ ಮತ್ತು ಕಲರ್ಸ್ ಎಲ್ಲ ತುಂಬ ವಿವಿಡ್ ಅನ್ನಿಸ್ತು ನನಗೆ. ಈ ಒಂದು ಫೋನಲ್ಲಿ ಟಚ್ ಸ್ಯಾಂಪಲಿಂಗ್ ರೇಟ್ ಕೂಡ ಬೆಟರ್ ಇದೆ, ಸೊ ಗೇಮರ್ಸ್ಗಳಿಗೂ ಸಹ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓವರಾಲ್ ಡಿಸ್ಪ್ಲೇ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ವೇರಿಯಂಟಿಗೆ ಬಂತು ಅಂದರೆ ಇದು ಸದ್ಯಕ್ಕೆ ಒಂದೇ ಒಂದು ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾರೆ. 4 GB ರ್ಯಾಮು, 64 GB ಸ್ಟೋರೇಜು. ನಿಮಗೆ ಬೇಕು ಅಂದರೆ ಸ್ಟೋರೇಜನ್ನು ಅಪ್ ಟು 1 TB ತನಕ SD ಕಾರ್ಡ್ ಮುಖಾಂತರ ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು. ಜೊತೆಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ, ಅಪ್ ಟು 4 GB ತನಕ ನೀವು ಸ್ಟೋರೇಜನ್ನೇ ರ್ಯಾಮ್ ರೀತಿ ಯೂಸ್ ಮಾಡ್ಕೊಬೋದು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್. ಸ್ಟೋರೇಜ್ ಟೈಪನ್ನು ಅವರೆಲ್ಲೂ ಕೂಡ ಸ್ಪೆಸಿಫೈ ಮಾಡಿಲ್ಲ. ಈ ಪ್ರೈಸ್ ರೇಂಜಿಗೆ ಅಷ್ಟಾಗೋದು ಮ್ಯಾಟ್ರ್ ಆಗಲ್ಲ. eMMCನಾದರೂ ಆಗಿರ್ಬೋದು ಅಥವಾ UFS ಆದರೂ ಆಗಿರ್ಬೋದು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಮಗೆ ಇದರಲ್ಲಿ ಯೂನಿಸಾಕ್ ಪ್ರೊಸೆಸರ್ ಇದೆ. ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಈ ಒಂದು ಪ್ರೈಸ್ ರೇಂಜಿಗೆ. ಯೂನಿಸಾಕ್
T615. ಇದು ಸ್ವಲ್ಪ ಹಳೆ ಪ್ರೊಸೆಸರ್, ಬಟ್ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜ್ಗೆ. ನಾವಿದರಲ್ಲಿ ಅಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 2,65,000 ರೇಟಿಂಗನ್ನು ಕೊಡ್ತಾ ಇದೆ. ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಜೊತೆಗೆ ಇದರಲ್ಲಿ ನಾವು ಈ ಬೆಂಚ್ ಮಾರ್ಕ್ ಚೆಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ವೇರಿಯೇಷನ್ನು ಮತ್ತು ಟೆಂಪ್ರೇಚರ್ ಎಷ್ಟು ಚೇಂಜ್ ಆಗುತ್ತೆ ಇದನ್ನು ಕೂಡ ನಾವು ಚೆಕ್ ಮಾಡೋದು. ಬ್ಯಾಟ್ರಿ ಡ್ರೈನ್ ಸುಮಾರು ಒಂದು 4-5% ಆಯಿತು, ತುಂಬ ನಾರ್ಮಲ್ ಅಂತೀನಿ. ಟೆಂಪ್ರೇಚರ್ ವೇರಿಯೇಷನ್ ಕೂಡ ತುಂಬ ಜಾಸ್ತಿ ಆಗಲಿಲ್ಲ, ಮ್ಯಾಕ್ಸಿಮಮ್ ಒಂದು 5% ವೇರಿ ಆಗ್ಬೋದು ಆಯಿತಾ, ಒಂದು ಒಳ್ಳೆ ವಿಷಯ ಅಂತೀನಿ. ಮತ್ತು ಗೇಮಿಂಗ್ ಎಕ್ಸ್ಪೀರಿಯನ್ಸನ್ನು ಕೂಡ ನಾವು ಮಾಡ್ದಂಗೆ ಒಂದು ಲೆವೆಲ್ಗೆ ನೀವು ಆಲ್ಮೋಸ್ಟ್ ಎಲ್ಲ ಗೇಮ್ಗಳನ್ನು ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. BGMI ನಾವು ಚೆಕ್ ಮಾಡಿದಂಗೆ ಸ್ಮೂತ್ ಪ್ಲಸ್ ಹೈ ಗ್ರಾಫಿಕ್ ತನಕ ಹೋಗುತ್ತೆ. ಆರಾಮಾಗಿ ನೀವು ಅದರಲ್ಲಿ ಗೇಮ್ ಪ್ಲೇಯನ್ನು ಮಾಡ್ಬೋದು. ಮ್ಯಾಕ್ಸಿಮಮ್ ಅಂತ ಅಂದರೆ HD ಹೈ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ಕೆಲವೊಂದು ಕಡೆ ನಿಮಗೆ ಸ್ವಲ್ಪ ನಿಧಾನ ಸ್ಲೋ ಅಂತ ಅನ್ನಿಸ್ಬೋದೇನೋ ಆಯಿತಾ. ಒಟ್ಟಿಗೆ ಸ್ಮೂತ್ ಪ್ಲಸ್ ಹೈಯಲ್ಲಿ ನೀವು ಆರಾಮಾಗಿ BGMIನ ಆರಾಮಾಗಿ ಆಡ್ಕೊಬೋದು ಆಯಿತಾ. ಸೊ ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲ್ಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಈ ಬೆಲೆಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಸಿಗಲ್ಲ. ಸಿಕ್ಕರೆ ಇದೇ ಪ್ರೊಸೆಸರ್ ಸಿಗುತ್ತೆ, ಅಥವಾ ಇದಕ್ಕಿಂತ ಕಡಿಮೆ ಪವರಿನ ಸಿಗ್ಬೋದು, ಬಿಟ್ಟರೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥದ್ದು ನಿಮಗೆ ಸಿಗಲ್ಲ. ಒಂದು ಒಳ್ಳೆ ವಿಷಯ ಅಂತೀನಿ. ಸೊ ಪ್ರೊಸೆಸರ್ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ ಒಂದು ಕ್ಯಾಮ್ರಾ ಇದೆ, ನೋಡೋದಕ್ಕೆ 2 ರೀತಿ ಅನಿಸುತ್ತೆ, ಬಟ್ ಇನ್ನೊಂದು IR ಬ್ಲಾಸ್ಟರ್. ಅದು ಮೈನ್ ಸೆನ್ಸರ್ ಬಂದ್ಬಿಟ್ಟು 13 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್, f1.8 ಅಪರ್ಚರ್ನ ಹೊಂದಿರುವಂಥ ಕ್ಯಾಮ್ರಾ. ಇದು 4x ಡಿಜಿಟಲ್ ಝೂಮನ್ನು ಮಾಡುತ್ತೆ. ಅನ್ಬಿಲೀವಬಲ್ ಕ್ಯಾಮ್ರಾ ಅಂತೀನಿ ಈ ಬೆಲೆಗೆ ಆಯಿತಾ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಖತ್ ಒಳ್ಳೆ ಕ್ವಾಲಿಟಿ. ಡೇ ಲೈಟ್ ಅನ್ನೋದು ಸಖತ್ ಬರುತ್ತೆ, ಲೋ ಲೈಟಲ್ಲೂ ಕೂಡ ಪರವಾಗಿಲ್ಲ. ನಾನು ಕಂಪೇರ್ ಮಾಡೋದಕ್ಕೆ ಹೋದರೆ ಈ ಫೋನು 10,000-12,000 13,000 ರೇಂಜಲ್ಲಿ ಯಾವ ರೀತಿ ಫೋನ್ಗಳು ಫೋಟೋ ತೆಗೆಯುತ್ತೋ ಅದೇ ಲೆವೆಲ್ನ ಫೋಟೋಸನ್ನು ಈ ಬೆಲೆಗೆ ತೆಗಿತಾ ಇದೆ. ಇಂಪ್ರೆಸ್ ಮಾಡ್ತು ನನಗೆ ಆಯಿತಾ. ಅನ್ನೆಸೆಸರಿ ಕ್ಯಾಮ್ರಾ ಕೊಡೋಕೆ ಹೋಗಿಲ್ಲ, ಒಂದೇ ಒಂದು ಕೊಟ್ಟಿದ್ದಾರೆ, ಒಂದು ಒಳ್ಳೆ ಕ್ಯಾಮ್ರಾ ಕೊಟ್ಟಿದ್ದಾರೆ. ಈವನ್ ಫ್ರಂಟ್ ಕ್ಯಾಮ್ರಾ ಕೂಡ ಅಷ್ಟೇ, 8 MP ಫ್ರಂಟ್ ಕ್ಯಾಮ್ರಾ ಇದೆ ಆಯಿತಾ. ಕ್ರೇಜಿ ಗುರು, ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಒಳ್ಳೆ ಕ್ಲಾರಿಟಿ, ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನಿಮಗೆ. ಡೀಟೇಲ್ಸ್ ನಂಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಫ್ರಂಟು ಮತ್ತು ಬ್ಯಾಕ್ ಎರಡೂ ಕ್ಯಾಮ್ರಾ ಕೂಡ ತುಂಬ ಇಂಪ್ರೆಸ್ ಮಾಡ್ತು ನನಗೆ. ಈ ಬೆಲೆಗೆ ಇಂಪ್ರೆಸ್ ಮಾಡ್ತು. ರೇಟ್ ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ ಆಯಿತಾ. ಅದಷ್ಟೇ ಅಲ್ಲ, ಈ ಫೋನಲ್ಲಿ ಫ್ರಂಟಲ್ಲೂ ಸಹ ಡ್ಯುಯಲ್ LED ಫ್ಲ್ಯಾಶ್ ನಮಗೆ ಸಿಗ್ತಾ ಇದೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋಗ್ರಫಿಯಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಹ ಫುಲ್ HD ರೆಸೊಲ್ಯೂಷನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ಅದರ ಕ್ವಾಲಿಟಿ ಕೂಡ ಪರವಾಗಿಲ್ಲ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಹೆವಿ ಕನ್ವೀನಿಯೆಂಟು, ಹೆವಿ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ, ತುಂಬ ರೆಸ್ಪಾನ್ಸಿವ್ ಆಗಿದೆ, ಮತ್ತು ಫೇಸ್ ಅನ್ಲಾಕ್ ಕೂಡ ನಮಗೆ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ, ಮತ್ತು ಬಾಕ್ಸ್ ಒಳಗೆ 10 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಬಟ್ ಈ ಒಂದು ಸ್ಮಾರ್ಟ್ಫೋನು ಅಪ್ ಟು 15 ವ್ಯಾಟ್ ತನಕ ಫಾಸ್ಟ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡೋದು. 15 ವ್ಯಾಟನ್ನು ಫಾಸ್ಟ್ ಚಾರ್ಜ್ ಅನ್ನಂಗಿಲ್ಲ, ಬಟ್ ಈ ಬೆಲೆಗೆ 15 ವ್ಯಾಟು ಸೂಪರ್ ಅಂತೀನಿ. ಇನ್ನು ಇದರಲ್ಲಿ ನಮಗೆ ಮ್ಯಾಕ್ಸಿಮಮ್ ಅಂತ ಅಂದರೆ ಒಂದು ದಿನ ಫುಲ್ ಡೇ ಬ್ಯಾಟ್ರಿ ಬ್ಯಾಕಪ್ ಬರ್ಬೋದು. ಡಿಪೆಂಡ್ಸ್, ನೀವು ಹೆಂಗೆ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ HD+ ಡಿಸ್ಪ್ಲೇಗೆ ತುಂಬ ದೊಡ್ಡ ಬ್ಯಾಟ್ರಿ ಅವಶ್ಯಕತೆ ಇಲ್ಲ. ಸೊ ಅದರಿಂದ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪೇ ಬರ್ಬೋದು ಅಂತ ನನಗನ್ಸುತ್ತೆ. ಇನ್ನು OS ಬಗ್ಗೆ ಮಾತನಾಡಬೇಕು ಅಂದರೆ Android 14 Go ಎಡಿಷನ್ ಆಯಿತಾ ಇದು. ಸೊ iOS 14 ನಮಗೆ ಇದರಲ್ಲಿ ಸಿಗ್ತಾ ಇದೆ. OS ಪರವಾಗಿಲ್ಲ, ಒಂದು ಲೆವೆಲಿಗೆ ಸ್ಮೂತ್ ಆಗಿದೆ. ಈ ಬೆಲೆಗೆ ಹೆವಿ ಸ್ಮೂತಾಗಿ ಕೆಲಸವನ್ನು ಮಾಡ್ತಿದ್ದೀನಿ, ಯಾಕೆಂದರೆ ಪ್ರೊಸೆಸರ್ ಚೆನ್ನಾಗಿದೆ ಇದರಲ್ಲಿ. ಅದರಿಂದ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ಅದನ್ನು ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಸದ್ಯಕ್ಕೊಂದು ಸ್ಮೂತಾಗಿ, ಹೆವಿ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ ಈ ಬೆಲೆಗೆ. ಜೊತೆಗೆ ಇದರಲ್ಲಿ AI ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಎಲ್ಲ ಸಿಗ್ತದೆ. ಕಾಲ್ ಬಂತು ಅಂದರೆ ನಿಮಗೆ ಸರೌಂಡಿಂಗ್ ನಾಯ್ಸನ್ನು ಕಟ್ ಮಾಡಿ ಅದು ಆ ಕಡೆ ಅವರಿಗೆ ಸ್ವಲ್ಪ ಕ್ಲಿಯರಾಗಿ ಕೇಳೋ ರೀತಿ ನಿಮಗೆ ಕ್ವಾಲಿಟಿಯನ್ನು ಕೊಡುತ್ತೆ. ಮತ್ತು ಡೈನಾಮಿಕ್ ಪೋರ್ಟ್ ಸಹ ನಮಗೆ ಇದರಲ್ಲಿ ಸಿಗ್ತದೆ ಮೇಲ್ಗಡೆ ಈ ಪಂಚುಲ್ ಕ್ಯಾಮ್ರಾ ಹತ್ರ. ಹೆವಿ ಯೂಸ್ ಆಗುತ್ತೆ. ಅದು ಕಾಲ್ ಬಂದಾಗ ನೀವು ವಾಯ್ಸ್ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆಲ್ಲ ಇಲ್ಲಿ ತೋರಿಸುತ್ತೆ. ಆ ರೀತಿ ಡೈನಾಮಿಕ್ ಪೋರ್ಟ್ ಫೀಚರ್ನ ಕೂಡ ಕೊಟ್ಟಿದ್ದಾರೆ. OS ಸದ್ಯಕ್ಕೊಂದು ಹೆವಿ ಸ್ಮೂತ್ ಆಗಿದೆ. ಇನ್ನು ಸ್ಪೀಕರು ನೀವು ನಂಬಲ್ಲ, ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ ಈ ಬೆಲೆಗೆ. ಕ್ರೇಜಿ ವಿಷಯ ಗುರು. ಸ್ಟೀರಿಯೋ ಸ್ಪೀಕರು, ಬಾಟಮ್ ಫೋರಿಂಗ್ ಒಂದು ಮತ್ತು ಮೇಲ್ಗಡೆ ಇನ್ನೊಂದು ಸ್ಪೀಕರ್ ಇದು ಕೆಲಸವನ್ನು ಮಾಡುತ್ತೆ. DTS ಸೌಂಡ್ ನಮಗೆ ಇದರಲ್ಲಿ ಸಪೋರ್ಟ್ ಆಗುತ್ತೆ. ಕ್ಲಾರಿಟಿ ಚೆನ್ನಾಗಿದೆ. ವಾಲ್ಯೂಮ್ ಕೂಡ ತುಂಬ ಜೋರಾಗಿ ಕೇಳುತ್ತೆ, ಬೂಸ್ಟ್ ಆಗುತ್ತೆ ವಾಲ್ಯೂಮ್ ಫುಲ್ ಮ್ಯಾಕ್ಸಿಮಮ್ ಆದಮೇಲೆ. ಒಳ್ಳೆ ವಿಷಯ ಸ್ಟೀರಿಯೋ ಸ್ಪೀಕರ್ ಈ ಬೆಲೆಗೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ನಮಗೆ ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, ಸೂಪರ್ ವಿಷಯ. ಬ್ಲೂಟೂತ್ 5.0 ನಮಗೆ ಸಿಗ್ತಾ ಇದೆ. ಇದು 4G ಫೋನು, 5G ಅಲ್ಲ. ಸೊ 5G ಬ್ಯಾಂಡ್ಗಳ ಅವಶ್ಯಕತೆ ಎಲ್ಲ ಹೇಳೋದು ನಾನು. ನಂತರ FM ರೇಡಿಯೋ ಆಪ್ಷನ್ ಕೂಡ ಸಿಗ್ತದೆ, ಸೂಪರ್ ವಿಷಯ. ಮತ್ತು IR ಬ್ಲಾಸ್ಟರ್ ಸಹ ಕೊಟ್ಟಿದ್ದಾರೆ, ಆಗಲೇ ಹೇಳ್ದಂಗೆ ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಸ್ಗಳು ಕೂಡ ಕೊಟ್ಟಿದ್ದಾರೆ. IR ಬ್ಲಾಸ್ಟರ್ ಇರೋದ್ರಿಂದ ಆರಾಮಾಗಿ ನಾವು ಫ್ಯಾನನ್ನು, TVಯನ್ನು ಈ ಫೋನಿಂದನೇ ರಿಮೋಟ್ ರೀತಿ ಯೂಸ್ ಮಾಡ್ಕೊಬೋದು, ಸೂಪರ್ ವಿಷಯ. ಇದಿಷ್ಟು ಈ ಸ್ಮಾರ್ಟ್ಫೋನಿಂದು ಕೆಲವೊಂದು ಮೇನ್ ಫೀಚರ್.
ನನಗನ್ನಿಸ್ದಂಗೆ ಈ ಪ್ರೈಸ್ ರೇಂಜಿಗೆ 7,300 ರೂಪಾಯಿ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು ಆಯಿತಾ. ಸದ್ಯಕ್ಕೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು. ಈ ಫೋನಲ್ಲಿ ರಿಫ್ರೆಶ್ ರೇಟ್ ಹೈಯರ್ ಇದೆ, ಲುಕ್ ಅಂತೂ ಬೆಂಕಿ ಇದೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ, 4 GB ರ್ಯಾಮು, 64 GB ಸ್ಟೋರೇಜ್ ಇದೆ, ಎಕ್ಸ್ಪ್ಯಾಂಡಬಲ್ ಅಪ್ ಟು 1 TB ಸಿಗ್ತದೆ. ಕ್ಯಾಮ್ರಾ ಚೆನ್ನಾಗಿದೆ, ಪ್ರೊಸೆಸರ್ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಬ್ಯಾಟ್ರಿ 5000 ಸ್ಟ್ಯಾಂಡರ್ಡು, ಬಾಕ್ಸ್ ಒಳಗೆ ಚಾರ್ಜರ್ ಕೊಟ್ಟಿದ್ದಾರೆ. ಲಿಟ್ರಲಿ ಒಂದು ರೀತಿ ಈ ಬೆಲೆಗೆ ನಮಗೆ ಸೂಪರ್ ಪರ್ಫಾರ್ಮೆನ್ಸ್ ಸಿಗ್ತದೆ ಅಂತೀನಿ ಆಯಿತಾ. ಸೂಪರ್ ಪರ್ಫಾರ್ಮೆನ್ಸು, ಒಂದು 5G ಇಲ್ಲ ಅನ್ನೋದು ಬಿಟ್ಟರೆ ಈ ಫೋನು ಕ್ರೇಜಿ ಅಂತೀನಿ ಆಯಿತಾ. ಈ ಬೆಲೆಗೆ, ಈ ಪರ್ಟಿಕ್ಯುಲರ್ ಬೆಲೆಗೆ ಒಂದೊಳ್ಳೆ ಆಪ್ಷನ್ ಆಗ್ಬೋದು. ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ ಆಯಿತಾ. ಟೆಕ್ನೋ ಸೂಪರ್ ಗುರು. ಇತ್ತೀಚೆಗಂತೂ ಈ ರೀತಿ ಬ್ರ್ಯಾಂಡ್ಗಳು ಲಿಟ್ರಲಿ ಹೆವಿ ಕಾಂಪಿಟೇಟಿವ್ ಆಗಿ ಪ್ರೈಸನ್ನು ಫಿಕ್ಸ್ ಮಾಡಿ ಒಳ್ಳೆ ಸ್ಪೆಸಿಫಿಕೇಷನ್ ನೀಡಿ ಫೋನಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಇಂಪ್ರೆಸ್ ಮಾಡ್ತೀನಿ ನನಗೆ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು, ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಫೋನ್ ಪರ್ಚೇಸ್ ಮಾಡಬೇಕು ಅಂದರೆ ಆ್ಯಕ್ಚುಲಿ ಅಮೆಝಾನಲ್ಲಿ ಇದು ಆಲ್ರೆಡಿ ಕಮಿಂಗ್ ಸೂನ್ ಅಂತ ಇದೆ. ಪ್ರೈಸ್ ಎಲ್ಲ ರಿವೀಲ್ ಆಗಿಬಿಟ್ಟಿದೆ ಆಲ್ರೆಡಿ. ಅವ್ರ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ ನೋಡಿ. ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು. ಇದಿಷ್ಟು ಈ ಫೋನ್ನ ಬಗ್ಗೆ. ನಿಮಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.